ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಕಥಾಸ್ಮೃತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಋಣಾನುಬಂಧ ಭಾವನೆಗಳ ಬಲೆಯೊಳಗೆ ಸಂಚಿಕೆ 48. ಸರ್ವಮಂಗಳನೊಂದಿಗೆ ಅನ್ಯೋನ್ಯತೆಯಿಂದಿದ್ದ ಗೌರಿ ಹಳ್ಳಿಗೆ ಬರಗಾಲ ಆರಂಭವಾದಾಗಿನಿಂದಲೂ ಅದ್ಯಾಕೋ ಅವಳ ಮನೆ ಬಳಿ ಹೋಗೋದಕ್ಕೆ ಹಿಂಜರಿತಿದ್ಲು. ಸರ್ವಮಂಗಳನ ಮಾತಿಗೆ ಇಲ್ಲ ಅನ್ನೋದಕ್ಕೆ ಮನಸ್ಸಾಗದೆ ಕೊಸರಾಡ್ತಾನೆ ಒಳ ಬಂದ ಗೌರಿ ತನ್ನ 2 ಕೈಗಳಿಂದ ಕೆನ್ನೆಗೆ ಹೊಡ್ಕೊಂಡು, ಶಾಂತಂ ಪಾಪಂ, ಪರಮಾತ್ಮ ತೆಪ್ಪನ್ನೆಲ್ಲ ಹೊಟ್ಟೆಗಕ್ಕೊಂಡು ಕ್ಷಮಿಸಪ್ಪ ಅಂತ ಗೋಡೆ ಮೇಲಿದ್ದ ದೇವರ ಭಾವಚಿತ್ರಕ್ಕೆ ಕೈ ಮುಗಿದ್ಲು. ಸರ್ವಮಂಗಳ ಸಾಕಷ್ಟು ಒತ್ತಾಯಪಡಿಸಿದ ಬಳಿಕ ಅವಳ ಮಾತನ್ನು ಮೀರೋದಕ್ಕಾಗದೆ ಪಡಸಾಲೆಯ ಮೂಲೆಯೊಂದರಲ್ಲಿ ಕೂತ್ಕೊಂಡ್ಲು. ಅಷ್ಟರಲ್ಲಿ ಸರ್ವಮಂಗಳ ರಾಗಿ ಅಂಬಲಿನ ಗೌರಿಗೆ ನೀಡಿ ಅವಳ ಎದುರಿನಲ್ಲೇ ಬಂದು ಕೂತ್ಕೊಂಡ್ಲು. ತಕ್ಷಣ ಗೌರಿ ತಾನು ಕುಳಿತಲ್ಲಿಂದ ಮೇಲೇಳೋದಕ್ಕೆ ಮುಂದಾದಾಗ, ಗೌರಿ, ಇಷ್ಟೊಂದು ಭಯ ಪಡ್ಕೋಬೇಡ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೂ ತಿಳಿದಿದೆ. ನೀನು ತಿಳ್ಕೊಂಡಿರೋಂತೆ ನಾವು ಯಾವ ತಪ್ಪನ್ನು ಮಾಡಿಲ್ಲ. ನೀನ್ಯಾಕೆ ಇಷ್ಟೊಂದು ಪಾಪ ಪ್ರಜ್ಞೆಯಿಂದ ನರಳ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಮಕ್ಕಳು ದೇವ್ರ ಸಮಾನ. ನೀನು ಮಕ್ಕಳನ್ನ ಮುಟ್ಟಿ ಲಾಲನೆ ಪಾಲನೆ ಮಾಡಿದರೆ ದೇವರು ಕೋಪಿಸ್ಕೊಳ್ತಾನ? ಇವತ್ತು ಮಳೆ ಬರದೆ ಹಳ್ಳಿಗೆ ಬರಗಾಲ ಬಂದಿರೋದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ಕೇವಲ ಕಾಕತಾಳೀಯ ಅಷ್ಟೆ. ನಿನ್ನ ಭೇಟಿಯಾಗಿ ಸಾಕಷ್ಟು ವರ್ಷಗಳೇ ಕಳೆದಿವೆ. ಆಗ ಒಕ್ಕರಿಸಿಕೊಳ್ಬೇಕಾಗಿದ್ದ ಕ್ಷಾಮ ಹೀಗ್ಯಾಕೆ ಬಂದಿದೆ? ನೀನಷ್ಟೇ ಅಲ್ಲ, ನಾನು ಕೂಡ ಎಷ್ಟೋ ಬಾರಿ ನಿಮ್ಮ ಮನೆಗಷ್ಟೇ ಅಲ್ಲದೆ ಹಳ್ಳಿಲಿರೋ ಎಷ್ಟೋ ಮನೆಗಳಿಗೆ ಹೋಗಿದ್ದೀನಿ. ಅವ್ರ ಮನೆ ನೀರು ಕುಡ್ದಿದ್ದೀನಿ. ಆಗೆಲ್ಲ ಬರದಿದ್ದ ಕ್ಷಾಮ ಇವತ್ತು ಇದ್ದಕ್ಕಿದ್ದಂತೆ ಎಲ್ಲರನ್ನೂ ಕಾಡತೊಡಗಿದೆ. ಇದ್ರ ಬಗ್ಗೆ ನೀನು ಯಾವತ್ತಾದರೂ ಯೋಚಿಸಿದ್ಯಾ? ಸರ್ವಮಂಗಳ ಗೌರಿಯ ಶೂನ್ಯ ಕಣ್ಣುಗಳನ್ನೇ ದಿಟ್ಟಿಸ್ತಾ ಪ್ರಶ್ನಿಸಿದ್ಲು. ಅವಳ ಮಾತುಗಳು ಗೌರಿಯನ್ನು ಕ್ಷಣಕಾಲ ಆಲೋಚನೆಗೆ ದೂಡಿದ್ವು. ಹೌದಲ್ವಾ, ನಾನಿದ್ರ ಬಗ್ಗೆ ಯೋಚಿಸಲೇ ಇಲ್ಲ ಅಂತ ಅನ್ನಿಸ್ತಿದ್ರು. ಹಿಂದೊಮ್ಮೆ ಯಾರೋ ಯಾರನ್ನು ಮುಟ್ಟಿದ್ದಕ್ಕಾಗಿ ಕ್ಷಾಮ ತಲೆದೋರಿದ ಕಟ್ಟುಕತೆಯು ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಹರಡಿ ಅದೇ ನಿಜವೇನೋ ಅನ್ನೋ ಅಷ್ಟು ಬಲವಾಗಿ ಕಲ್ಪವೃಕ್ಷಪುರದ ಜನರು ಅದನ್ನು ನಂಬ್ಕೊಂಡಿದ್ರು. ಗೌರಿನೂ ಕೂಡ ಅದಕ್ಕೆ ಹೊರತಾಗಿರಲಿಲ್ಲ. ಅಕ್ಕೋರೆ, ನೀವು ಏನೇ ಹೇಳಿ, ನಂಗ್ಯಾಕೋ ನಾನು ಇನ್ಮುಂದೆ ನಿಮ್ಮ ಮನೆಗಂಟ ಬರೋದು ಸರಿ ಕಾಣಕ್ಕಿಲ್ಲ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ನಾನಿನ್ ಬರ್ತೀನಿ ಅಂತ ಅಂಬಲಿ ಕುಡಿದ ಲೋಟನ ತೊಳೆಯೋದಕ್ಕೆ ನೀರು ಹುಡುಕ್ತಾ ಇರುವಾಗಲೇ, ಪರವಾಗಿಲ್ಲ ಗೌರಿ, ಲೋಟ ಇಡು. ನಿನ್ನ ಅಣ್ಣವರು ಮೊನ್ನೆ ಪಕ್ಕದ ಹಳ್ಳಿಯಿಂದ 2 ಬಿನ್ಗೆ ನೀರು ತಂದಿದ್ರು. ಇರೋ ನೀರಲ್ಲೇ ಪಾತ್ರೆನೆಲ್ಲ ಒಟ್ಟು ಮಾಡಿಕೊಂಡು ಮಲಗೋ ಮುಂಚೆ ತೊಳ್ಕೊತೀನಿ ಅಂದ್ಲು. ಗೌರಿಗೆ ಮುಂದೆ ಏನು ಮಾತಾಡಬೇಕು ಅಂತ ತೋಚಲಿಲ್ಲ. ಕ್ಷಮಿಸಿ ಅಕ್ಕೋರೆ, ಬರ್ತೀನಿ ಅಂದವಳು ದೂರದಿಂದಲೇ ಮಕ್ಕಳ ಮುಖ ನೋಡಿಕೊಂಡು ಹೊರ ನಡೆದ್ಲು. ಗೌರಿ ಹಾಗೂ ತಿಮ್ಮೇಗೌಡರ ಕುಟುಂಬವನ್ನು ಹೊರತುಪಡಿಸಿ ಸರ್ವಮಂಗಳ ಹಾಗೂ ಸುಧಾಮರ ಹಿನ್ನೆಲೆ ತಿಳಿದಿದ್ದ ಪ್ರತಿಯೊಬ್ಬರು, ಛೇಚೆ, ತಿಳಿದು ಎಂಥ ತಪ್ಪು ಮಾಡಿಬಿಟ್ವಿ ಅಂತ ಪಾಪ ಪ್ರಜ್ಞೆಯಿಂದ ಕೊರಗ್ತಾ ತಮ್ಮನ್ನಷ್ಟೇ ಅಲ್ಲದೆ ಸುಧಾಮ ಹಾಗೂ ಸರ್ವಮಂಗಳರನ್ನು ಬಾಯಿಗೆ ಬಂದಂತೆ ಶಪಿಸಿಕೊಳ್ಳತೊಡಗಿದ್ರು. ಸುಧಾಮ ಹಾಗೂ ಸರ್ವಮಂಗಳರಿಗೆ ಜೀವನೋಪಾಯಕ್ಕೆ ಇದ್ದ ಒಂದು ಕೆಲಸನೂ ಕೈ ತಪ್ಪಿತ್ತು. ಮುಂದೆ ಏನು ಮಾಡೋದು ಅಂತ ತೋಚದೆ ಕಲ್ಪವೃಕ್ಷಪುರದ ಜನರೊಂದಿಗೆ ಸುಧಾಮ ಕೂಡ ಪಕ್ಕದ ಹಳ್ಳಿಲಿ ಕೂಲಿ ಕೆಲಸಕ್ಕೆ ಸೇರ್ಕೊಂಡ. ಸುಧಾಮನಿಗೆ ಮೊದಲಿನಿಂದಲೂ ಇಂತಹ ಕೆಲಸಗಳಲ್ಲಿ ಅಭ್ಯಾಸವಿರದಿದ್ರೂ ಮನೆ ಕಟ್ಟುವಲ್ಲಿ ಗಾರೆ ಕಲಿಸೋದು, ಹೊಲಗದ್ದೆಗಳಲ್ಲಿ ನಾಟಿ ಮಾಡೋದು, ಹೀಗೆ ತನ್ನ ಕೈಲಾದ ಕೆಲಸಗಳನ್ನೆಲ್ಲ ಬೇಗನೆ ಕಲ್ತ್ಕೊಂಡು ಅದರಲ್ಲಿ ನುರಿತನಾದ. ಸರ್ವಮಂಗಳ ಮೂಢನಂಬಿಕೆಯ ವಿರೋಧಿಯಾಗಿದ್ದರೂ ನಮ್ಮನ್ನೆಲ್ಲ ಕಾಪಾಡೋ ಸಕಾರಾತ್ಮಕ ಶಕ್ತಿಯೊಂದಿದೆ. ಅದನ್ನೇ ದೇವರು ಅನ್ನೋ ಹೆಸರಲ್ಲಿ ಪೂಜಿಸೋದು ಅಂತ ಬಲವಾಗಿ ನಂಬಿದ್ಲು. ಹಗಲು ರಾತ್ರಿ ಎಂದೇ ದೇವರ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ಲು. ಕರ್ತವ್ಯವೇ ದೇವರು ಅಂತ ನಂಬಿದ್ದ ಸುಧಾಮ ನಿಷ್ಠೆಯಿಂದ ತನ್ನ ಕಾಯಕವನ್ನು ಮುಂದುವರಿಸಿದ್ದ. ಸರ್ವಮಂಗಳನ ಮೊರೆ ದೇವರಿಗೆ ಕೇಳಿಸ್ತೋ ಏನೋ ಅನ್ನೋ ಹಾಗೆ ಮುಂದಿನ 1 ತಿಂಗಳಲ್ಲಿ ಕಲ್ಪವೃಕ್ಷಪುರದಲ್ಲಿ ಇದ್ದಕ್ಕಿದ್ದಂತೆ ಗುಡುಗು ಸಿಡಿಲುಗಳ ಭೋರ್ಗರೆತದ ಶಬ್ದ ಎಲ್ಲರ ಕಿವಿಗಳನ್ನು ಅಪ್ಪಳಿಸಿದ್ವು. ಎಷ್ಟೋ ತಿಂಗಳಿಂದ ಒಂದು ತೊಟ್ಟು ನೀರನ್ನು ಕಾಣದೆ ಮಳೆಯ ಆಗಮನವನ್ನೇ ಎದುರು ನೋಡ್ತಾ ಇದ್ದ ಭೂಮಿ ತಾಯಿ ಮಳೆರಾಯನ ಕೃಪೆಗೆ ಪಾತ್ರಳಾದ್ಲು. ಬಂಜರು ಭೂಮಿಗೆ ವರುಣನ ಸಿಂಚನವಾಗ್ತಿದ್ದ ಹಾಗೆ
ಭೂತಾಯಿ ಹರ್ಷಪುಳಕಿತಳಾದ್ಲು. ಹಳ್ಳಿಯ ಗ್ರಾಮ ದೇವತೆಗೆ ನಮಿಸಿ ಗ್ರಾಮಸ್ಥರೆಲ್ಲರೂ ಮನೆಯಿಂದ ಹೊರಬಂದು ಮಳೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ಸುಧಾಮ ತಿಮ್ಮೇಗೌಡ್ರನ್ನ ಕುರಿತು, ಗೌಡ್ರೆ, ನಾವು ನಿಮಗೆ ಅವತ್ತೇ ಹೇಳಿದ್ವಿ, ಇದೆಲ್ಲ ಮೂಢನಂಬಿಕೆ ಅಷ್ಟೇ ಹೊರತು ಬೇರೇನೂ ಅಲ್ಲ. ನಮ್ಮ ದೇಶ ಮಾನ್ಸೂನ್ ಮಾರುತಗಳಿಂದ ಕೂಡಿದೆ. ಕೆಲವೊಮ್ಮೆ ಅತಿವೃಷ್ಟಿಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಬಹುದು, ಕೆಲವೊಮ್ಮೆ ಅನಾವೃಷ್ಟಿಯಿಂದಾಗಿ ಹೀಗೆ ಕ್ಷಾಮ ಉಂಟಾಗ್ಬೋದು. ಅದನ್ನೇ ನಾವು ಬಂದಾಗಿಂದ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನಿಸ್ತಾ ಇರೋದು. ಯಾವುದೇ ವಿಷಯವನ್ನು ಪರಾಮರ್ಶಿಸಿ ನೋಡಬೇಕು. ಒಂದು ಕಟ್ಟುಕತೆಯನ್ನು, ಒಂದು ಸುಳ್ಳನ್ನು ಸಾಕಷ್ಟು ಬಾರಿ ಹೇಳ್ತಾ ಹೋದರೆ ಅದು ನಿಜ ಆಗೋದಿಲ್ಲ. ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಅಲ್ಲ ಅಂತ ಗೌಡರ ಮನೆ ಎದುರು ಸೇರಿದ್ದ ಗ್ರಾಮಸ್ಥರನ್ನು ದಿಟ್ಟಿಸ್ದ. ಗೌಡರನ್ನು ಸೇರಿದಂತೆ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರಿಗೂ ಸುಧಾಮನ ಮಾತು ಸರಿ ಅನಿಸ್ತು. ಮೂಢನಂಬಿಕೆಯ ಪಾಶದಲ್ಲಿ ಬಿದ್ದು ಸರ್ವಮಂಗಳ ಹಾಗೂ ಸುಧಾಮರಿಗೆ ಹಿಡಿ ಹಿಡಿ ಶಾಪ ಆಗ್ತಿದ್ದವರೆಲ್ಲ ಅವರ ಬಳಿ ಕ್ಷಮೆ ಯಾಚಿಸಿದ್ರು. ಅವರಿಬ್ಬರು ಜನರು ತಮ್ಮನ್ನು ಶಪಿಸ್ತಾ ಇದ್ದಾರೆ ಅಂತ ತಿಳಿದಿದ್ರು ಯಾವುದಕ್ಕೂ ಪ್ರತಿಕ್ರಿಯಿಸ್ತಿರ್ಲಿಲ್ಲ. ಅವ್ರ ಕ್ಷಮೆ ಕೇಳಿದ ಬಳಿಕನೂ ಯಾವುದೇ ವ್ಯತ್ಯಾಸ ಆಗಲಿಲ್ಲ. ಕೊನೆಗೂ ತಮ್ಮ ನಿಲುವೆ ಗೆದ್ದಿತು ಅನ್ನೋದಕ್ಕಿಂತಲೂ ಕಲ್ಪವೃಕ್ಷದ ಗ್ರಾಮಸ್ಥರು ತಕ್ಕ ಮಟ್ಟಿಗಾದರೂ ಮೌಢ್ಯತೆಯ ಕೂಪದಿಂದ ಹೊರಬಂದ್ರಲ್ಲ ಅನ್ನೋ ಸಂತಸ ಅವರಿಬ್ಬರಲ್ಲೂ ಮನೆ ಮಾಡಿತ್ತು. ಗೌರಿಗೂ ಕೂಡ ತನ್ನ ತಪ್ಪಿನ ಅರಿವಾಗಿ ಸರ್ವಮಂಗಳನ ಬಳಿ ಕ್ಷಮೆ ಯಾಚಿಸಿದ್ಲು. ಅವಳು ಸಂತೋಷದಿಂದ ಗೌರಿನ ಬಳಸೋದಕ್ಕೆ ಮುಂದಾದಾಗ ಅವಳ ವರ್ತನೆ ಮೊದಲಿನಂತೆಯೇ ಇದ್ದಿದ್ದನ್ನು ಕಂಡು, ಯಾವುದನ್ನೇ ಆಗಲಿ ಒತ್ತಾಯ ಮಾಡಿ ಪಡ್ಕೊಳ್ಳೋದು ತರವಲ್ಲ ಅಂತ ಸರ್ವಮಂಗಳ ಹಿಂದೆ ಸರಿದ್ಲು. ಗೌರಿಗೆ ಏನು ಮಾಡಬೇಕು ಅಂತ ತೋಚದೆ ಸುಮ್ಮನಾದ್ಲು. ಬಿಟ್ಟು ಬಿಡದೆ ಸುರಿತಿದ್ದ ಮಳೆಯಿಂದಾಗಿ 1 ತಿಂಗಳಲ್ಲಿ ಕಲ್ಪವೃಕ್ಷಪುರದ ಜನರ ಸ್ಥಿತಿಗತಿ ಮೊದಲಿನಂತಾಗಿತ್ತು. ಹಳ್ಳಿ ತೊರೆದಿದ್ದ ಜನರು ಪುನಃ ತಮ್ಮ ಹಳ್ಳಿಗೆ ಬರೋದಕ್ಕೆ ಮನಸ್ಸು ಮಾಡಿದ್ರು. ಕೆಲ ವರುಷಗಳ ಹಿಂದಷ್ಟೇ ಕಲ್ಪವೃಕ್ಷಪುರಕ್ಕೆ ಆಗಮಿಸಿ ತಮ್ಮ ಜೀವನ ಕಟ್ಕೊಂಡಿದ್ದ ಸುಧಾಮ ಹಾಗೂ ಸರ್ವಮಂಗಳರಿಗಿದ್ದ ಅಭಿಮಾನ ಅದೇ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ತಮಗಿಲ್ವಾಯ್ತಲ್ಲ ಅಂತ ಅವರೆಲ್ಲರಿಗೂ ಖೇದವಾಯಿತು. ಅವತ್ತು ಮಾತು ಕೇಳದೆ ಹಳ್ಳಿ ಬಿಟ್ಟು ತಪ್ಪು ಮಾಡಿದ್ವಿ ಅಂತ ಮರುಕಪಟ್ಟು ಅವರಿಬ್ಬರು ಬಳಿ ಕ್ಷಮೆ ಯಾಚಿಸಿದ್ರು. ಪಕ್ಕದ ಹಳ್ಳಿಲಿ ಕೆಲಸಕ್ಕೆ ಹೋಗ್ತಿದ್ದ ಹಲವಾರು ಮಂದಿ ತಮ್ಮ ಗದ್ದೆಯಲ್ಲೇ ನಾಟಿ ಮಾಡೋದನ್ನು ಪ್ರಾರಂಭಿಸಿದ್ರು. ಗದ್ದೆ ಇದ್ದ ರೈತರು ಮೊದಲಿನಂತೆ ತಮ್ಮ ಜೀವನವನ್ನು ಪ್ರಾರಂಭಿಸಿದರಾದರೂ ಶಾಲೆಗೆ ಮಕ್ಕಳನ್ನು ಕಳಿಸೋದಕ್ಕೆ ಸದ್ಯಕ್ಕೆ ಯಾರೂ ಒಪ್ತಾ ಇರಲಿಲ್ಲ. ಸುಧಾಮನಿಗೂ ಈಗ ದಾರಿ ತೋಚದೆ ಅವನು ಕೂಡ ಮೊದಲಿನಂತೆ ಗದ್ದೆ ಕೆಲಸನ ಮುಂದುವರಿಸ್ದ. ಯಾವ ಮಳೆಯಿಂದಾಗಿ ಹಳ್ಳಿಯ ಜನರು ಸಂಕಷ್ಟ ಪಡುವಂತಾಗಿ ಇಂದು ಪುನಃ ಸಂಭ್ರಮದಲ್ಲಿದ್ದರೋ ಅದೇ ಮಳೆ ಮುಂದೆ ತನ್ನ ಬದುಕಿನ ಗತಿಯನ್ನೇ ಬದಲಿಸಿ ತಮ್ಮ ಸುಂದರ ಸಂಸಾರವನ್ನೇ ಬುಡಮೇಲು ಮಾಡ್ಬೋದು ಅನ್ನೋ ಸಣ್ಣ ಕಲ್ಪನೆ ಕೂಡ ಸುಧಾಮನಿಗಾಗಲಿ ಸರ್ವಮಂಗಳಿನಿಗಾಗಲಿ ಇರಲಿಲ್ಲ. ಇತ್ತ ಉಜ್ವಲ ಹಾಗೂ ರಾಜು ಮನೆಯಲ್ಲೇ ಒಟ್ಟಾಗಿ ಓದ್ಕೊಳ್ತಾ ಸ್ನೇಹಗಳೊಂದಿಗೆ ಆಡುತ್ತಾ ಕಾಲ ಕಳೀತಿದ್ರು. ಇದರ ನಡುವೆ ಸರ್ವಮಂಗಳ 3ನೇ ಮಗುವಿಗೆ ಜನ್ಮ ನೀಡಿದ್ಲು. ಮಗುವಿಗೆ ಸಾಕ್ಷಿ ಅಂತ ಹೆಸರಿಡಲಾಗಿತ್ತು. ಆಗಷ್ಟೇ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದ ಸುಧಾಮ ಪಡಸಾಲೆಯಲ್ಲಿ ಚಾಪೆ ಮೇಲೆ ಆಡುತ್ತಾ ಮಲಗಿದ್ದ 2 ವರ್ಷದ ಪುಟ್ಟ ಮಗು ಸಾಕ್ಷಿನ ತನ್ನ ಬಳಿ ಕರೀತಾ, ಸಾಕ್ಷಿ, ಪುಟ್ಟಿ, ಬಾ ಅಂತ ಪ್ರೀತಿಯಿಂದ ಕರೆದಾಗ ಅಪ್ಪನ ಗುರುತು ಹಚ್ಚುತ್ತಿದ್ದ ಸಾಕ್ಷಿ ಓಡೋಡ್ ಬಂದು ಅಪ್ಪನ ತೊಡೆ ಮೇಲೆ ಕುಪ್ಪಳಿಸುತ್ತಿದ್ಲು. 3 ಹೆಣ್ಣು ಮಕ್ಕಳಾದರೂ ಸುಧಾಮ ಸರ್ವಮಂಗಳನಿಗೆ ಗಂಡು ಮಗು ಇಲ್ಲ ಅನ್ನೋ ಕೊರಗಿರಲಿಲ್ಲ. ಅವರು ರಾಜುವನ್ನೇ ತಮ್ಮ ಸ್ವಂತ ಮಗ ಅಂತ ಭಾವಿಸಿದ್ರು. ಎಷ್ಟೇ ಕಷ್ಟ ಬಂದರೂ 3 ಮಕ್ಕಳಿಗೆ ಸಮನಾಗಿ ಊಟ ಬಟ್ಟೆ ಜೊತೆಗೆ ಪ್ರೀತಿಯನ್ನು ಹಂಚಿ ಬೆಳೆಸ್ತಿದ್ರು. ಆರ್ಥಿಕ ಸ್ಥಿತಿಗತಿ ಹೇಳಿಕೊಳ್ಳುವಷ್ಟು ಇರದಿದ್ರೂ ಪ್ರೀತಿಯನ್ನೇ ಅಂತಸ್ತಾಗಿಸಿಕೊಂಡು ಸುಖದಲ್ಲಿ ತೇಲ್ತಿದ್ದ ಸರ್ವಮಂಗಳನ ಬದುಕು ಮುಳುಗುವಂಥ ಘಟನೆ ನಡೆದೇ ಹೋಯಿತು. ಅದು ಮುಸ್ಸಂಜೆಯ ಸಮಯ. ಆ ದಿನ ಪೂರ್ತಿ ಮೋಡ ಕವಿದಿದ್ದರ ಪರಿಣಾಮ ಸೂರ್ಯನ ಕಿರಣಗಳು ಭೂಮಿನ ಕಿಂಚಿತ್ತು ಸ್ಪರ್ಶಿಸ್ತಾ ಇರಲಿಲ್ಲ. ಹಗಲೋ ಇರುಳೋ ವ್ಯತ್ಯಾಸವೇ ತಿಳಿಯಲಾಗದಂತೆ ನೀಲಾಕಾಶ ಕಪ್ಪುಗಟ್ಟಿತ್ತು. ಗೂಡು ತೊರೆದಿದ್ದ ಬಾನಾಡಿಗಳು ಗೂಡು ಸೇರೋದಕ್ಕೆ ತವಕಿಸುತ್ತಿದ್ವು. ಎಲ್ಲವೂ ರೂಢಿಯಂತೆ ನಡೀತಾ ಇರುವಾಗಲೇ ತಣ್ಣಗೆ ಬೀಸ್ತಿದ್ದ ತಂಗಾಳಿ ಇದ್ದಕ್ಕಿದ್ದಂತೆ ಭಯಂಕರ ರೂಪ ತಾಳಿ
ಬಿರುಗಾಳಿ ಬೀಸತೊಡಗಿತ್ತು. ದಟ್ಟ ಮೋಡಗಳು ಚೆದುರಿದ್ವು. ಕಾರ್ಮೋಡ ಕರಗಿ ಗುಡುಗು ಮಿಂಚು ಸಿಡಿಲಿನ ಸಹಿತ ರಭಸವಾಗಿ ಮಳೆ ಸುರಿಯಲಾರಂಭಿಸಿತ್ತು. ಬರದ ಭೂತವಿಡಿದಿದ್ದ ಕಲ್ಪವೃಕ್ಷಪುರದಲ್ಲಿ ಕೆಲ ದಿನಗಳಿಂದ ಬಿಡದೆ ಸುರಿತಿದ್ದ ಮಳೆರಾಯ ಇವತ್ತ್ಯಾಕೋ ಬಹಳ ಕೋಪಗೊಂಡಂತಿದ್ದ. ಎಂದಿಗಿಂತ ಅವನ ಅಬ್ಬರವಿಂದು ಅಧಿಕವಾಗಿತ್ತು. ಇದ್ದಕ್ಕಿದ್ದಂತೆ ಆರಂಭವಾದ ಮಳೆಯನ್ನೇ ದಿಟ್ಟಿಸ್ತಾ ಮನೆಯ ಹೊರಭಾಗದಲ್ಲಿ ಬಂದು ನಿಂತಿದ್ದ ಸರ್ವಮಂಗಳನ ಮನದಲ್ಲಿ ಕಾಣದ ಆತಂಕವೊಂದು ಮನೆ ಮಾಡಿತ್ತು. ಮಳೆ ಬರದೆ ಕ್ಷಾಮ ಉಂಟಾಗಿದ್ದರ ಹಿಂದೆ ತನ್ನಿಂದ ಯಾವುದೇ ಅಪಚಾರವಾಗಿಲ್ಲ ಅಂತ ಗೌರಿಗೆ ಮನವರಿಕೆಯಾಗಿದ್ರು ಪರಿಣಾಮ ಅವಳು ಮೊದಲಿನಂತೆ ಸರ್ವಮಂಗಳನ ಮನೆಗೆ ಬರತೊಡಗಿದ್ಲು. ಗುಡುಗು ಸಿಡಿಲಿಗೆ ಹೆದರುತ್ತಾ ಅಳ್ತಾ ಕುಳಿತಿದ್ದ 4 ಮಕ್ಕಳನ್ನು ಬಿಗಿಯಾಗಿ ಹಿಡ್ಕೊಂಡು ಸಮಾಧಾನಪಡಿಸುತ್ತಿದ್ದ ಗೌರಿ ಮನೆಯ ಹೊರಬಾಗಿಲಿನಲ್ಲಿ ನಿಂತಿದ್ದ ಸರ್ವಮಂಗಳನನ್ನು ಕೂಗ್ತಾ, ಅಕ್ಕೋರೆ, ಗುಡುಗು ಮಿಂಚು ಭಾರಿ ಜೋರಾಗೈತೆ, ಮನೆಯೊಳಗೆ ಬನ್ನಿ ಅಂತ ಕಾಳಜಿಯಿಂದ ಕರೆದ್ಲು. ಹೌದು ಗೌರಿ, ಇವತ್ತೇನು ಆಕಾಶಕ್ಕೆ ತೂತು ಬಿದ್ದಿರಬೇಕು. ಯಾವತ್ತೂ ಇಲ್ಲದೆ ಇರೋ ಗುಡುಗು ಸಿಡ್ಲು ಇವತ್ತು ಬರ್ತಾ ಇದೆ. ನಿನ್ನ ಅಣ್ಣವರು ಗೌಡ್ರು ಹೊಲದ ಕೆಲಸಕ್ಕೆ ಹೋಗಿದ್ದಾರೆ. ಅವ್ರ ಬುದ್ಧಿ ನಿನಗೆ ಗೊತ್ತೇ ಇದೆಯಲ್ಲ. ಎಷ್ಟೇ ಮಳೆ ಇರಲಿ ಬಿಸಿಲೇ ಇರಲಿ, ತಾವು ಮುಗಿಸ್ಬೇಕು ಅಂದ್ಕೊಂಡಿರೋ ಕೆಲಸ ಮಾಡಿ ಮುಗಿಸೋವರೆಗೂ ಅದರಿಂದ ಕೈ ತೆಗೆಯೋದಿಲ್ಲ. ನನಗೆ ಅದೇ ಹೆದರಿಕೆ ಆಗ್ತಾ ಇರೋದು. ಸರ್ವಮಂಗಳ ಆತಂಕ ವ್ಯಕ್ತಪಡಿಸಿದ್ಲು. ಚಳಿಯಿಂದ ನಡುಗ್ತಾ ಇದ್ದ ಮಕ್ಕಳಿಗೆಲ್ಲ ಕಂಬಳಿ ಹೊದಿಸಿ ಬಂದ ಗೌರಿ, ಅಕ್ಕೋರೆ, ನೀವು ಸುಮ್ಮನೆ ಬೇಡದ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅಣ್ಣವ್ರಿಗೆ ಏನೂ ಆಗಕ್ಕಿಲ್ಲ. ನೀವು ಸುಮ್ಕೆ ಗಾಬರಿ ಆಗ್ತಾ ಇದ್ದೀರಾ. ಒಳಗೆ ಬನ್ನಿ, ಮಕ್ಕಳು ತುಂಬ ಹೆದರುತ್ತಾ ಇದ್ದಾವೆ ಅಂತ ಹೇಳ್ತಿರುವಾಗಲೇ ಭಾರೀ ಗಾತ್ರದ ಸಿಡಿಲು ಹೊಡೆದ ಸದ್ದು ಅವರಿಬ್ಬರ ಕಿವಿಗಳನ್ನು ಅಪ್ಪಳಿಸಿದ್ವು. ಸಿಡಿಲು ಬಡಿದ ಶಬ್ದ ಇಡೀ ಕಲ್ಪವೃಕ್ಷಪುರದ ಗ್ರಾಮಸ್ಥರನ್ನು ಬೆಚ್ಚಿ ಬೀಳಿಸಿತ್ತು. ಹಳ್ಳಿಯಲ್ಲಿ ಕೆಲವು ದಿನಗಳಿಂದ ಮಳೆ ಸುರಿತಿದ್ದಾದರೂ ಇಂದಿನ ಮಳೆಯ ಅಬ್ಬರವನ್ನು ಇಷ್ಟು ವರ್ಷಗಳಲ್ಲಿ ಯಾರೊಬ್ಬರೂ ಕಂಡಿರಲಿಲ್ಲ. ಮನೆಯ ಒಳಗಿದ್ದ 4 ಮಕ್ಕಳು ಕಿಟಾರ್ ಅಂತ ಕಿರ್ಚ್ಕೊಂಡಾಗ ಗಾಬರಿಯಿಂದ ಒಳ ಹೋದವರು ಮಕ್ಕಳನ್ನು ಮಡಿಲಲ್ಲಿ ಕೂರಿಸ್ಕೊಂಡು ಸಮಾಧಾನ ಪಡಿಸ್ತಾ, ಗೌರಿ, ಇದೆಂಥ ಸಿಡ್ಲೆ, ಇಷ್ಟು ಭಯಂಕರವಾದ ಶಬ್ದನ ನಾನು ಯಾವತ್ತೂ ಕೇಳೇ ಇರಲಿಲ್ಲ. ಸರ್ವಮಂಗಳ ಆತಂಕದಿಂದ ಗೌರಿನೇ ದಿಟ್ಟಿಸಿದ್ಲು. ಸಿಡಿಲಿನ ಹೊಡೆತದ ಶಬ್ದಕ್ಕೆ ಇನ್ನೂ ನಡುಗ್ತಾನೇ ಇದ್ದ ಗೌರಿ, ಹೌದು ಅಕ್ಕೋರೆ, ನಾನು ಏಟೋ ವರ್ಷದಿಂದ ಮಳೆ ಮಿಂಚು ಗುಡುಗು ಸಿಡ್ಲು ನೋಡ್ತಾನೇ ಇವ್ನಿ. ಆದರೆ ಈ ಪರಿಶಬ್ದ ದೊಡ್ಡವರಾದ ನಮಗೆ ಇಟ್ಟು ಭಯ ಹುಟ್ಟಿಸ್ತೈತೆ ಅಂದ್ಮ್ಯಾಕೆ ಮಕ್ಕಳಿಗೆ ಹೆಂಗಾಗಿರ್ಬೋದು? ಈ ಹಳ್ಳಿಗೆ ಇನ್ನೇನು ಕೇಳ್ಗಾಲ ಬಂತೋ, ದೇವಿ ಎಲ್ಲವ್ವ, ಯಾವುದೇ ಅನಾಹುತ ಆಗದೆ ಇರಲವ್ವ ಅಂತ ಗ್ರಾಮ ದೇವತೆನ ಸ್ಮರಿಸಿದ್ಲು. ಸ್ವಲ್ಪ ಸಮಯದ ಬಳಿಕ ಗುಡುಗು ಸಿಡಿಲಿನ ಆರ್ಭಟ ಕಡಿಮೆಯಾಗ್ತಾ ಬರ್ತಿತ್ತಾದರೂ ಮಳೆಯ ರಭಸವಿನ್ನೂ ಕಡಿಮೆ ಆಗಿರಲಿಲ್ಲ. ಮಳೆಯ ಅಬ್ಬರ ಹೆಚ್ಚುತ್ತಾ ಹೋದಂತೆ ಸರ್ವಮಂಗಳನ ಆತಂಕವು ಹೆಚ್ಚುತ್ತಾನೇ ಇತ್ತು. ಮನಸ್ಸಿನಲ್ಲಿ ಏನೋ ದುಗುಡ ಆತಂಕ. ಅವಳಿಗೆ ಏನಾಗ್ತಿದೆಯೋ ಅವಳಿಗೆ ತಿಳಿಯದಾಯಿತು. ನಿಮಿಷಕ್ಕೆ 72 ಬಾರಿ ಬಡ್ಕೊಳ್ತಿದ್ದ ಅವಳ ಪುಟ್ಟ ಹೃದಯ ತನ್ನ ಬಡಿತದ ವೇಗವನ್ನು ತ್ವರಿತಗೊಳಿಸಿತ್ತು. ಮಿತ್ರರೇ, ಸರ್ವಮಂಗಳನ ಆತಂಕಕ್ಕೆ ಕಾರಣ ಏನಿರಬಹುದು? ಅವಳು ಆತಂಕಪಟ್ಟಂತೆ ಏನಾದರೂ ಕೇಡು ಸಂಭವಿಸಲಿದೆಯಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.